ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ ಕಾರ್ಯಾಚರಣೆಯ ವರ್ಧಕದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲಿಗೆ ಆದರ್ಶ ಒಪ್ಯಾಂಪ್ ಮತ್ತು ಒಪ್ಯಾಂಪ್ನ ಸಮಾನ ಸರ್ಕಿಟ್ ಮತ್ತು ಆದರ್ಶ ವೋಲ್ಟೇಜ್ ವರ್ಗಾವಣೆಯ ವಕ್ರರೇಖೆ ಮತ್ತು ತೆರೆದ ಲೂಪ್ ಒಪ್ಯಾಂಪ್ ಸಂರಚನೆ ಕಾನ್ಫಿಗರೇಷನ್ಗಳು, ಅದರಲ್ಲಿ ಮತ್ತು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್, ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಮತ್ತು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಆದರ್ಶ ಒಪ್ಯಾಂಪ್ ಅಥವಾ ಐಡಿಯಲ್ ಒಪ್ಯಾಂಪ್. ಒಂದು ಆದರ್ಶ ಒಪ್ಯಾಂಪ್ ಈ ಕೆಳಗಿನ ವಿದ್ಯುತ್ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಮೊದಲನೆಯದು ಅನಂತ ವೋಲ್ಟೇಜ್ ಗೇನ್ ಎ ಅಥವಾ ಇನ್ಫೈನೈಟ್ ವೋಲ್ಟೇಜ್ ಗೇನ್. ಎರಡನೆಯದು ಅನಂತ ಇನ್ಪುಟ್ ಪ್ರತಿರೋಧ ಆರ್, ಇದರಿಂದ ಬಹುತೇಕ ಯಾವುದೇ ಸಿಗ್ನಲ್ ಮೂಲವು ಅದನ್ನು ಚಾಲನೆ ಮಾಡಬಹುದು ಮತ್ತು ಹಿಂದಿನ ಹಂತದ ಯಾವುದೇ ಲೋಡಿಂಗ್ ಇರುವುದಿಲ್ಲ. ಮೂರನೆಯದಾಗಿ ಶೂನ್ಯ ಔಟ್ಪುಟ್ ಪ್ರತಿರೋಧ ಆರ್, ಇದರಿಂದ ಔಟ್ಪುಟ್ ಅನಂತ ಸಂಖ್ಯೆ ಇತರ ಸಾಧನಗಳನ್ನು ಚಾಲನೆ ಮಾಡಬಹುದು. ನಾಲ್ಕನೆಯದು ಇನ್ಪುಟ್ ವೋಲ್ಟೇಜ್ ಶೂನ್ಯವಾಗಿದ್ದಾಗ ಶೂನ್ಯ ಔಟ್ಪುಟ್ ವೋಲ್ಟೇಜ್ ಇರುತ್ತದೆ. ಐದನೆಯದು 0ಯಿಂದ ಇನ್ಫೈನೈಟ್ ಅನಂತ ಹರ್ಟ್ಸ್ವರೆಗಿನ ಯಾವುದೇ ಆವರ್ತನ ಸಂಕೇತವನ್ನು ಅಟಿನ್ಯೂಯೇಷನ್ ಇಲ್ಲದೆ ವರ್ಧಿಸಲು ಅನಂತ ಬ್ಯಾಂಡ್ವಿಡ್ತ್ ಅನ್ನು ಒದಗಿಸುತ್ತದೆ. ಆರನೆಯದಾಗಿ ಅನಂತ ಸಾಮಾನ್ಯ ಮೋಡ ನಿರಾಕರಣೆ ಅನುಪಾತ, ಅದನ್ನು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ, ಇದರಿಂದ ಔಟ್ಪುಟ್ ಸಾಮಾನ್ಯ ಮೋಡ್ ಶಬ್ದ ವೋಲ್ಟೇಜ್ ಶೂನ್ಯವಾಗಿರುತ್ತದೆ. ಏಳನೆಯದಾಗಿ ಅನಂತ ಸ್ಲೀವ್ ರೇಟ್, ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ ಬದಲಾವಣೆಗಳು ಇನ್ಪುಟ್ ವೋಲ್ಟೇಜ್ ಬದಲಾವಣೆಗಳೊಂದಿಗೆ ಏಕಕಾಲದಲ್ಲಿ ಸಂಭವಿಸುತ್ತವೆ. ಈ ನಕಾರಾತ್ಮಕ ಪ್ರತಿಕ್ರಿಯೆಯ ವ್ಯವಸ್ಥೆಯನ್ನು ಬಳಸಿಕೊಂಡು ಈ ಕೆಲವು ಗುಣಲಕ್ಷಣಗಳನ್ನು ಅಂದಾಜು ಮಾಡಲು ಪ್ರಾಯೋಗಿಕ ಒಪ್ಯಾಂಪ್ಗಳಿವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಈ ವಿಧಾನದಿಂದ ಇನ್ಪುಟ್ ಪ್ರತಿರೋಧ, ಔಟ್ಪುಟ್ ಪ್ರತಿರೋಧ ಮತ್ತು ಬ್ಯಾಂಡ್ವಿಡ್ತ್ ಅನ್ನು ಆದರ್ಶ ಮೌಲ್ಯಗಳಿಗೆ ಹತ್ತಿರ ತರಬಹುದು. ಈಗ ಒಪ್ಯಾಂಪ್ನ ಸಾಮಾನ್ಯ ಸರ್ಕಿಟ್. ಈ ಚಿತ್ರವು ಒಪ್ಯಾಂಪ್ನ ಸಮಾನ ಸರ್ಕಿಟ್ ಅನ್ನು ತೋರಿಸುತ್ತದೆ. ಈ ಸರ್ಕಿಟ್ ಡೇಟಾ ಶೀಟ್ಗಳಿಂದ ಪ್ರಮುಖ ಮೌಲ್ಯಗಳನ್ನು ಒಳಗೊಂಡಿದೆ. ಅದು ಎ ಮತ್ತು ಆರ್ಐ ಮತ್ತು ಆರ್0. ಎವಿಡ್ ಎವಿಐಡಿ ಒಂದು ಸಮಾನವಾದ ಥೆವೆನಿನ್ ವೋಲ್ಟೇಜ್ ಮೂಲವಾಗಿದೆ ಮತ್ತು ಆರ್0 ಎಂಬುದು ಒಪ್ಯಾಂಪ್ನ ಔಟ್ಪುಟ್ ಟರ್ಮಿನಲ್ಗೆ ಹಿಂತಿರುಗಿ ನೋಡಿದಾಗ ಥೆವೆನಿನ್ನ ಸಮಾನ ಪ್ರತಿರೋಧವಾಗಿದೆ ಎಂಬುದನ್ನು ಗಮನಿಸಿ. ಒಪ್ಯಾಂಪ್ಗಳ ಮೂಲ ಕಾರ್ಯಾಚರಣಾ ತತ್ವಗಳನ್ನು ವಿಶ್ಲೇಷಿಸುವಲ್ಲಿ ಮತ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳ ಪರಿಣಾಮಗಳನ್ನು ಗಮನಿಸುವಲ್ಲಿ ಸಮಾನ ಸರ್ಕ್ಯೂಟ್ ಉಪಯುಕ್ತವಾಗಿದೆ. ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ಗೆ ಔಟ್ಪುಟ್ ವೋಲ್ಟೇಜ್ V0 is equal to A into VID. VID is V1 minus V2. ಇಲ್ಲಿ A ಎನ್ನುವುದು ದೊಡ್ಡ ಸಿಗ್ನಲ್ ವೋಲ್ಟೇಜ್ ಗೇನ್ ಮತ್ತು V ಎನ್ನುವುದು ಇನ್ಪುಟ್ ವೋಲ್ಟೇಜ್ನಲ್ಲಿರುವ ವ್ಯತ್ಯಾಸ. V1 ಎನ್ನುವುದು ನೆಲಕ್ಕೆ ಗ್ರೌಂಡ್ ಸಂಬಂಧಿಸಿದಂತೆ ತಲೆಕೆಳಗಾದ ಇನ್ಪುಟ್ ಟರ್ಮಿನಲ್ಲಿನ ವೋಲ್ಟೇಜ್ ಮತ್ತು V2 ಎಂಬುದು ನೆಲಕ್ಕೆ ಅಥವಾ ಗ್ರೌಂಡ್ಗೆ ಸಂಬಂಧಿಸಿದಂತೆ ಇನ್ವರ್ಟಿಂಗ್ ಟರ್ಮಿನಲ್ಲಿನ ವೋಲ್ಟೇಜ್. ಈ ಸಮೀಕರಣ 1ರ ಔಟ್ಪುಟ್ ವೋಲ್ಟೇಜ್ V0 ಎರಡು ಇನ್ಪುಟ್ ವೋಲ್ಟೇಜ್ಗಳ ನಡುವಿನ ಬೀಜಗಣಿತ ವ್ಯತ್ಯಾಸಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಎಂದು ಸೂಚಿಸುತ್ತದೆ. ಈಗ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಒಪ್ಯಾಂಪ್ ಎರಡು ಇನ್ಪುಟ್ಗಳ ವೋಲ್ಟೇಜ್ಗಳ ನಡುವಿನ ವ್ಯತ್ಯಾಸವನ್ನು ವರ್ಧಿಸುತ್ತದೆ. ಇದು ಇನ್ಪುಟ್ ವೋಲ್ಟೇಜ್ಗಳನ್ನು ಸ್ವತಃ ವರ್ಧಿಸುವುದಿಲ್ಲ. ಈ ಕಾರಣಕ್ಕಾಗಿ ಔಟ್ಪುಟ್ ವೋಲ್ಟೇಜ್ನ ಧ್ರುವೀಯತೆಯು ವ್ಯತ್ಯಾಸ ವೋಲ್ಟೇಜ್ನ ಧ್ರುವೀಯತೆಯನ್ನು ಅವಲಂಬಿಸಿರುತ್ತದೆ. ಈಗ ನಾವು ಆದರ್ಶ ವೋಲ್ಟೇಜ್ ವರ್ಗಾವಣೆಯ ವಕ್ರರೇಖೆಯನ್ನು ನೋಡೋಣ. ಸಮೀಕರಣ 1 ಹಿಂದಿನ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಅದು ಮೂಲ ಒಪ್ಯಾಂಪ್ನ ಸಮೀಕರಣವಾಗಿದೆ. ಇದರಲ್ಲಿ ಔಟ್ಪುಟ್ನ ಆಫ್ಸೆಟ್ ವೋಲ್ಟೇಜ್ 0 ಎಂದು ಭಾವಿಸಲಾಗಿದೆ. ಈ ಸಮೀಕರಣವು ಒಪ್ಯಾಂಪ್ನ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲು ಮತ್ತು ಪ್ರತಿಕ್ರಿಯೆಯನ್ನು ಬಳಸಿಕೊಳ್ಳುವ ವಿವಿಧ ಸರ್ಕ್ಯೂಟ್ ಕಾನ್ಫಿಗರೇಷನ್ಗಳನ್ನು ವಿಶ್ಲೇಷಿಸಲು ಉಪಯುಕ್ತವಾಗಿದೆ. ಈ ಸಮೀಕರಣದ ಗ್ರಾಫಿಕ್ ಪ್ರಾತಿನಿಧ್ಯವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಅಲ್ಲಿ ಔಟ್ಪುಟ್ ವೋಲ್ಟೇಜ್ V0 ಮತ್ತು ಇನ್ಪುಟ್ ವ್ಯತ್ಯಾಸದ ವೋಲ್ಟೇಜ್ VID ವಿರುದ್ಧವಾಗಿ ಯೋಜಿಸಲಾಗಿದೆ. ಗೇನ್ A ಸ್ಥಿರವಾಗಿರುತ್ತದೆ. ಆದಾಗ್ಯೂ ಔಟ್ಪುಟ್ ವೋಲ್ಟೇಜ್ ಧನಾತ್ಮಕ ಮತ್ತು ಋಣಾತ್ಮಕ ಸ್ಯಾಚುರೇಷನ್ ವೋಲ್ಟೇಜ್ಗಳನ್ನು ಮೀರಬಾರದು ಎಂಬುದನ್ನು ನೀವು ಗಮನಿಸಬಹುದು.
ಈ ಪೂರೈಕೆ ವೋಲ್ಟೇಜ್ಗಳ ನಿರ್ದಿಷ್ಟ ಮೌಲ್ಯಗಳಿಗೆ ಒಪ್ಯಾಂಪ್ನ ಔಟ್ಪುಟ್ ವೋಲ್ಟೇಜ್ ಸ್ವಿಂಗ್ ರೇಟ್ನಿಂದ ಈ ಸ್ಯಾಚುರೇಷನ್ ವೋಲ್ಟೇಜ್ಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. ಇದರರ್ಥ ಔಟ್ಪುಟ್ ವೋಲ್ಟೇಜ್ ಇನ್ಪುಟ್ ವ್ಯತ್ಯಾಸ ವೋಲ್ಟೇಜ್ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಅದು ಸ್ಯಾಚುರೇಷನ್ ವೋಲ್ಟೇಜ್ಗಳನ್ನು ತಲುಪುವವರೆಗೆ ಮಾತ್ರ ಮತ್ತು ನಂತರ ಔಟ್ಪುಟ್ ವೋಲ್ಟೇಜ್ ಸ್ಥಿರವಾಗಿರುತ್ತದೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಚಿತ್ರದಲ್ಲಿ ತೋರಿಸಿರುವ ವಕ್ರರೇಖೆಯನ್ನು ಆದರ್ಶ ವೋಲ್ಟೇಜ್ ವರ್ಗಾವಣೆ ವಕ್ರರೇಖೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಔಟ್ಪುಟ್ನ ಆಫ್ಸೆಟ್ ವೋಲ್ಟೇಜ್ 0 ಎಂದು ಭಾವಿಸಲಾಗಿದೆ. ಈಗ ಸಾಮಾನ್ಯ ಒಪ್ಯಾಂಪ್ ಬಳಕೆಯಲ್ಲಿ ಋಣಾತ್ಮಕ ಪ್ರತಿಕ್ರಿಯೆಯೊಂದಿಗೆ ಈ ವೋಲ್ಟೇಜ್ 0ದ ಸಮೀಪದಲ್ಲಿದೆ ಮತ್ತು ಲೆಕ್ಕಾಚಾರದ ಸರಳತೆಗಾಗಿ ನಿರ್ಲಕ್ಷಿಸಲಾಗುತ್ತದೆ. ವಕ್ರರೇಖೆಯನ್ನು ಮಾಪಕಕ್ಕೆ ಅಳತೆಯಾಗಿಲ್ಲ ಎಂಬುದನ್ನು ಗಮನಿಸಿ. ಅದನ್ನು ಮಾಪಕಕ್ಕೆ ಎಳೆದರೆ ಎನ ದೊಡ್ಡ ಮೌಲ್ಯಗಳಿಂದಾಗಿ ವಕ್ರರೇಖೆಯು ಬಹುತೇಕ ಲಂಬವಾಗಿರುತ್ತದೆ. ಈಗ ನಾವು ಒಪ್ಯಾಂಪ್ನ ಓಪನ್ ಲೂಪ್ ಕಾನ್ಫಿಗರೇಶನ್ ಅಥವಾ ಸಂರಚನೆಗಳನ್ನು ನೋಡೋಣ. ಆಂಪ್ಲಿಫೈಯರ್ಗಳ ಸಂದರ್ಭದಲ್ಲಿ ತೆರೆದ ಲೂಪ್ ಎಂಬ ಪದವು ಔಟ್ಪುಟ್ ಮತ್ತು ಇನ್ಪುಟ್ ಟರ್ಮಿನಲ್ಗಳ ನಡುವೆ ನೇರ ಅಥವಾ ಇನ್ನೊಂದು ಯಾವುದೇ ನೆಟ್ವರ್ಕ್ ಮೂಲಕ ಯಾವುದೇ ಸಂಪರ್ಕವಿಲ್ಲ ಎಂದು ಸೂಚಿಸುತ್ತದೆ. ಅಂದರೆ ಔಟ್ಪುಟ್ ಸಿಗ್ನಲ್ ಅನ್ನು ಇನ್ಪುಟ್ ಸಿಗ್ನಲ್ನ ಭಾಗವಾಗಿ ಯಾವುದೇ ರೂಪವಾಗಿ ಹಿಂತಿರುಗಿಸಲಾಗುವುದಿಲ್ಲ ಮತ್ತು ಪ್ರತಿಕ್ರಿಯೆಯೊಂದಿಗೆ ರೂಪುಗೊಳ್ಳುವ ಲೂಪ್ ತೆರೆದಿರುತ್ತದೆ. ತೆರೆದ ಲೂಪ್ ಕಾನ್ಫಿಗರೇಶನ್ನಲ್ಲಿ ಸಂಪರ್ಕಿಸಿದಾಗ ಒಪ್ಯಾಂಪ್ ಸರಳವಾಗಿ ಹೆಚ್ಚಿನ ಗೇನ್ದ ಆಂಪ್ಲಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ. 3 ತೆರೆದ ಲೂಪ್ ಒಪ್ಯಾಂಪ್ ಕಾನ್ಫಿಗರೇಶನ್ಗಳು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್, ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಮತ್ತು ಇನ್ವರ್ಟಿಂಗ್ ಅಲ್ಲದ ಆಂಪ್ಲಿಫೈಯರ್. ಈ ಕಾನ್ಫಿಗರೇಶನ್ಗಳನ್ನು ಬಳಸಿದ ಇನ್ಪುಟ್ಗಳ ಸಂಖ್ಯೆ ಮತ್ತು ಒಂದೇ ಇನ್ಪುಟ್ ಬಳಸಿದಾಗ ಇನ್ಪುಟ್ ಅನ್ನು ಅನ್ವಯಿಸುವ ಟರ್ಮಿನಲ್ಗೆ ಅನುಗುಣವಾಗಿ ವರ್ಗೀಕರಿಸಲಾಗಿದೆ. ಮೊದಲಿಗೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್. ಈ ಚಿತ್ರವು ತೆರೆದ ಲೂಪ್ ಅಥವಾ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ತೋರಿಸುತ್ತದೆ. ಇದರಲ್ಲಿ ಇನ್ಪುಟ್ ಸಿಗ್ನಲ್ಗಳು Vin ಅನ್ನು ಧನಾತ್ಮಕ ಮತ್ತು ಋಣಾತ್ಮಕ ಇನ್ಪುಟ್ ಟರ್ಮಿನಲ್ಗಳಿಗೆ ಅನ್ವಯಿಸಲಾಗಿದೆ. ಒಪ್ಯಾಂಪ್ ಎರಡು ಇನ್ಪುಟ್ ನಡುವಿನ ಸಿಗ್ನಲ್ಗಳ ವ್ಯತ್ಯಾಸವನ್ನು ವರ್ಧಿಸುತ್ತದೆ. ಆದ್ದರಿಂದ ಈ ಸಂರಚನೆಯನ್ನು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅಥವಾ ಭೇದಾತ್ಮಕ ಆಂಪ್ಲಿಫೈಯರ್ ಎಂದು ಕರೆಯಲಾಗುತ್ತದೆ. ಒಪ್ಯಾಂಪ್ ಒಂದು ಬಹುಮುಖ ಸಾಧನವಾಗಿದೆ, ಏಕೆಂದರೆ ಇದು ಎಸಿ ಮತ್ತು ಡಿಸಿ ಇನ್ಪುಟ್ ಸಿಗ್ನಲ್ಗಳನ್ನು ವರ್ಧಿಸುತ್ತದೆ. ಇದರರ್ಥ Vin1 ಮತ್ತು Vin2 ಅದು ಎಸಿ ಅಥವಾ ಡಿಸಿ ವೋಲ್ಟೇಜ್ಗಳಾಗಿರಬಹುದು. ಇನ್ಪುಟ್ ಪ್ರತಿರೋಧಕ್ಕೆ ಹೋಲಿಸಿದರೆ ಮೂಲ ಪ್ರತಿರೋಧಗಳಾದ Rin1 ಮತ್ತು Rin2 ಸಾಮಾನ್ಯವಾಗಿ ಅತ್ಯಲ್ಪವಾಗಿರುತ್ತವೆ. ಆದ್ದರಿಂದ ಈ ಪ್ರತಿರೋಧಗಳಾದ್ಯಂತ ವೋಲ್ಟೇಜ್ ಡ್ರಾಪ್ 0 ಎಂದು ಊಹಿಸಬಹುದು. ಅದು V1 Vin1 and V2 Vin2 ಎಂದು ಸೂಚಿಸುತ್ತದೆ. V1 ಮತ್ತು V2 ನ ಈ ಮೌಲ್ಯಗಳನ್ನು ಸಮೀಕರಣ 1ರಲ್ಲಿ ಬದಲಾಯಿಸಿದಾಗ ನಾವು V0 A into Vin1 minus Vin2 ಅನ್ನು ಪಡೆಯುತ್ತೇವೆ. ಹೀಗಾಗಿ ನಿರೀಕ್ಷೆಯಂತೆ ಔಟ್ಪುಟ್ ವೋಲ್ಟೇಜ್ ಎರಡು ಇನ್ಪುಟ್ ವೋಲ್ಟೇಜ್ಗಳ ನಡುವಿನ ವ್ಯತ್ಯಾಸಕ್ಕಿಂತ ಎ ಪಟ್ಟು ವೋಲ್ಟೇಜ್ ಗೇನ್ಗೆ ಸಮಾನವಾಗಿರುತ್ತದೆ. ಅಲ್ಲದೆ ಔಟ್ಪುಟ್ ವೋಲ್ಟೇಜ್ನ ಧ್ರುವೀಯತೆಯು ಇನ್ಪುಟ್ ವ್ಯತ್ಯಾಸದ ವೋಲ್ಟೇಜ್ನ ಧ್ರುವೀಯತೆಯ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನೀವು ಗಮನಿಸಬಹುದು. ತೆರೆದ ಲೂಪ್ ಕಾನ್ಫಿಗರೇಶನ್ನಲ್ಲಿ ಗೇನ್ ಎ ಯನ್ನು ಸಾಮಾನ್ಯವಾಗಿ ನಾವು ಓಪನ್ ಲೂಪ್ ಗೇನ್ ಎಂದು ಕರೆಯಲಾಗುತ್ತದೆ. ಈಗ ಇನ್ವರ್ಟಿಂಗ್ ಆಂಪ್ಲಿಫೈಯರ್. ಇನ್ವರ್ಟಿಂಗ್ ಆಂಪ್ಲಿಫೈಯರ್ನಲ್ಲಿ ಕೇವಲ ಒಂದು ಇನ್ಪುಟ್ ಅನ್ನು ಅನ್ವಯಿಸಲಾಗಿದೆ ಮತ್ತು ಅದು ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ಗೆ ಮಾತ್ರ. ಇನ್ವರ್ಟಿಂಗ್ ಅಲ್ಲದ ಇನ್ಪುಟ್ ಟರ್ಮಿನಲ್ ಅನ್ನು ಗ್ರೌಂಡ್ ಮಾಡಲಾಗಿದೆ. ಸಮೀಕರಣ 1ರಿಂದ V1 0 ಮತ್ತು V2 Vin ಆಗಿರುವುದರಿಂದ ಔಟ್ಪುಟ್ ವೋಲ್ಟೇಜ್ V0 ಮೈನಸ್ A times the Vn. ಋಣಾತ್ಮಕ ಚಿಹ್ನೆಯು ಔಟ್ಪುಟ್ ವೋಲ್ಟೇಜ್ ಇನ್ಪುಟ್ಗೆ ಸಂಬಂಧಿಸಿದಂತೆ 180ರಷ್ಟು ಹಂತದಿಂದ ಹೊರಗಿದೆ ಅಥವಾ ವಿರುದ್ಧ ಧ್ರುವೀಯತೆಯನ್ನು ಹೊಂದಿದೆ ಎಂದು ಸೂಚಿಸುತ್ತದೆ. ಹೀಗಾಗಿ ಇನ್ವರ್ಟಿಂಗ್ ಆಂಪ್ಲಿಫೈಯರ್ನಲ್ಲಿ ಇನ್ಪುಟ್ ಸಿಗ್ನಲ್ ಅನ್ನು ಗೇನ್ ಎ ಯಿಂದ ವರ್ಧಿಸಲಾಗುತ್ತದೆ ಮತ್ತು ಔಟ್ಪುಟ್ನಲ್ಲಿಯೂ ಸಹ ತಲೆಕೆಳಗಾಗುತ್ತದೆ. ಈಗ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್. ತೆರೆದ ಲೂಪ್ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಈ ಚಿತ್ರವು ತೋರಿಸುತ್ತದೆ. ಈ ಸಂರಚನೆಯಲ್ಲಿ
ಇನ್ಪುಟ್ ಅನ್ನು ಇನ್ವರ್ಟಿಂಗ್ ಅಲ್ಲದ ಇನ್ಪುಟ್ ಟರ್ಮಿನಲ್ಗೆ ಅನ್ವಯಿಸಲಾಗುತ್ತದೆ ಮತ್ತು ಇನ್ವರ್ಟಿಂಗ್ ಟರ್ಮಿನಲ್ ಅನ್ನು ನೆಲಕ್ಕೆ ಸಂಪರ್ಕಿಸಲಾಗುತ್ತದೆ. ಆದ್ದರಿಂದ V1 Vin ಮತ್ತು V2 ಶೂನ್ಯವಾಗಿರುತ್ತದೆ. ಆದ್ದರಿಂದ ಸಮೀಕರಣ 1ರ ಪ್ರಕಾರ ಔಟ್ಪುಟ್ ವೋಲ್ಟೇಜ್ V0 A times the Vin. ಇದರರ್ಥ ಔಟ್ಪುಟ್ ವೋಲ್ಟೇಜವು ಇನ್ಪುಟ್ ವೋಲ್ಟೇಜ್ಗಿಂತ ಗೇನ್ ಎ ಯಿಂದ ಇದು ದೊಡ್ಡದಾಗಿದೆ ಮತ್ತು ಇನ್ಪುಟ್ ಸಿಗ್ನಲ್ನೊಂದಿಗೆ ಹಂತದಲ್ಲಿದೆ. ಅದನ್ನು ಇನ್ ಫೇಸ್ ಅಂತ ನಾವು ಕರೆಯಬಹುದು. ಎಲ್ಲ 3 ತೆರೆದ ಲೂಪ್ ಕಾನ್ಫಿಗರೇಷನ್ಗಳಲ್ಲಿ ಶೂನ್ಯಕ್ಕಿಂತ ಸ್ವಲ್ಪ ಹೆಚ್ಚಿನ ಇನ್ಪುಟ್ ಸಿಗ್ನಲ್ ಔಟ್ಪುಟ್ ಅನ್ನು ಸ್ಯಾಚುರೇಷನ್ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಇದು ಒಪ್ಯಾಂಪ್ನ ಅತಿ ಹೆಚ್ಚಿನ ಗೇನ್ ಎ ನಿಂದ ಉಂಟಾಗುತ್ತದೆ. ಹೀಗಾಗಿ ತೆರೆದ ಲೂಪ್ ಅನ್ನು ನಿರ್ವಹಿಸಿದಾಗ ಒಪ್ಯಾಂಪ್ನ ಔಟ್ಪುಟ್ ಋಣಾತ್ಮಕ ಅಥವಾ ಧನಾತ್ಮಕ ಸ್ಯಾಚುರೇಷನ್ ಅಥವಾ ಧನಾತ್ಮಕ ಮತ್ತು ಋಣಾತ್ಮಕ ಸ್ಯಾಚುರೇಷನ್ ಮಟ್ಟ ನಡುವೆ ಬದಲಾಗುತ್ತದೆ. ಈ ಕಾರಣಕ್ಕಾಗಿ ಲೀನಿಯರ್ ಅಪ್ಲಿಕೇಶನ್ಗಳಲ್ಲಿ ತೆರೆದ ಲೂಪ್ ಒಪ್ಯಾಂಪ್ ಕಾನ್ಫಿಗರೇಷನ್ಗಳನ್ನು ಬಳಸಲಾಗುವುದಿಲ್ಲ. ಧನ್ಯವಾದಗಳು.